ವರುಣಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪಿಹಳ್ಳಿ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ದಂಡಿಮಾರಮ್ಮನ ದೇವಾಲಯ ನೂತನವಾಗಿ ನಿರ್ಮಾಣವಾಗಲು ಸಹಾಯ ಮಾಡಿದ ಮುಖಂಡರಿಗೆ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಗೌರವ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ರಘು, ಪಿಹಳ್ಳಿ ಒಂದು ಪುಟ್ಟ ಗ್ರಾಮ ಆದರೂ ಈ ಗ್ರಾಮದಲ್ಲಿ ಆದಿಶಕ್ತಿ ದಂಡಿನ ಮಾರಮ್ಮನವರ ದೇವಸ್ಥಾನ ನಿರ್ಮಾಣ ಮಾಡಿ ದೇವಾಲಯದ ಉದ್ಘಾಟನೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಮಾನದ ಮೂಲಕ ಗ್ರಾಮಕ್ಕೆ ಬಂದು ದಂಡಿಮಾರಮ್ಮ ದೇವಾಲಯ ಲೋಕಾರ್ಪಣೆ ಮಾಡಿರುವುದು ನೋಡಿದರೆ ಶ್ರೀ ದಂಡಿಮಾರಮ್ಮ ಶಕ್ತಿ ಅಪಾರವಾಗಿದೆ ಎಂದು ನಾವು ನಂಬಬಹುದೇ ಎಂದು ಮುಖ್ಯಮಂತ್ರಿಗಳು ಈ ಗ್ರಾಮಕ್ಕೆ ಬಂದು ದೇವಾಲಯ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ದೇವರತ್ನ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ವಕೀಲರಾದ ಎಂಸಿ ಪ್ರಸಾದ್ ಅವರನ್ನು ಸಹ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಗ್ರಾಮದ ಹಿರಿಯರನ್ನು ಸಹ ಸನ್ಮಾನಿಸಿ ಗೌರವಿಸಲಾಯಿತು. ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ರಘು, ಮೈಸೂರು ಜಿಲ್ಲಾ ಕಾನೂನು ಘಟಕದ ಎಂಸಿ ಶಿವಪ್ರಸಾದ್, ಗ್ರಾಮ ಪಂಚಾಯತ್ ಸದಸ್ಯ ಎಸ್ ಶಿವಕುಮಾರ್, ಗ್ರಾಮದ ಯಜಮಾನರಾದ ರಂಗಸ್ವಾಮಿ, ಲೋಕೇಶ ಸ್ವಾಮಿ, ಮಾದೇವಸ್ವಾಮಿ, ರಾಮ, ಮಧು, ಸುರೇಶ್ ಸೇರಿದಂತೆ ಇತರರಿದ್ದರು. ಓಕೆ ಸರ್, ಹಾಗೆ ಮಾರಮ್ಮ ದೇವಸ್ಥಾನದ ಉದ್ಘಾಟನೆ ಹಾಗೂ ಈ ದಿನ ದಂಡಿನ ಮಾರಮ್ಮ ದೇವಾಲಯದ ಉದ್ಘಾಟನೆ ಹಾಗೂ ಕುಂಭಕಳಸದ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಮ್ಮ ಪಿಲ್ಲಳ್ಳಿ ಗ್ರಾಮದ ಹಾಗೂ ನನ್ನ ಸಹೋದರರಾದ ಶಿವಣ್ಣ ಮತ್ತು ಶಿವಕುಮಾರಣ್ಣ, ಸುರೇಶಣ್ಣ ಎಲ್ಲರೂ ಭಾಳ ಪ್ರೀತಿಯಿಂದ ನನ್ನ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಅವರು ಮನವಿ ಮಾಡಿದಾಗ ನಾನು ತುಂಬ ಪ್ರೀತಿಯಿಂದ ಬಂದು ಪಿಲ್ಲಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಸಂತೋಷ ಆಯಿತು. ಈ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ ಹಾಗೂ ಯತೀಂದ್ರಣ್ಣ ಸಾಹೇಬ್ ಎಲ್ಲರೂ ಭಾಗವಹಿಸಿದರು. ಭಾಳ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಯೋಜಿಸಿದರು. ಮಾರಮ್ಮ ಶಕ್ತಿ ಮುಖ್ಯಮಂತ್ರಿಗಳನ್ನು ಹೆಲಿಕಾಪ್ಟರ್ ಪ್ರಥಮ ಬಾರಿಗೆ ಬಂದು ಹಿಡಿದು ದೇವಿ ಉದ್ಘಾಟನೆ ಮಾಡ್ಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ತಾಯಿಯ ಶಕ್ತಿ ಏನಂತ. ಈ ತಾಯಿ ಸಮಸ್ತ ವರುಣಾ ಕ್ಷೇತ್ರ ಪಿಲ್ಲಳ್ಳಿ ಗ್ರಾಮದ ಜನತೆಗೆ ಎಲ್ಲ ಯುವ ಶಕ್ತಿಗೆ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತೀನಿ. ಧನ್ಯವಾದ.